ಹೇ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಎಡಿಟ್ಸ್ ಚಾನಲ್. ಸೊ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನನ್ನ ಚಾನಲ್ ಚೆನ್ನಾಗಿ ಗ್ರೋತ್ ಆಗುತ್ತೆ. ಸೊ ಮರಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಹಾಗೆ ವೀಡಿಯೋಸ್ ಹಾಕ್ತಿಲ್ಲ ಅನ್ನೋದು ನನಗೂ ಗೊತ್ತು. ಸೊ ಇನ್ನು ಮುಂದೆ ಆಗಲ್ಲ, ಬಟ್ ಇನ್ಮೇಲೆ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ವೀಡಿಯೋದೊಳಗಡೆ ಹೋಗೋಣ. ಲಾಸ್ಟ್ ಪಾರ್ಟಲ್ಲಿ ಹೀರೋಯಿನ್ನಿ ನಮ್ಮ ಇದು ಕುಕ್ಕಿಂಗ್ ಕಾಂಪಿಟೇಷನಲ್ಲಿ ಗೆದ್ದಿರೋದಿಲ್ಲ. ಸೊ ನೆಕ್ಸ್ಟು ಅದನ್ನು ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ನಮ್ಮ ಸೀನು ಮತ್ತು ಹೀರೋಯಿನ್ನು ಪಾರ್ಕಿಗೆ ಹೋಗಿರ್ತಾರೆ. ಲಾಸ್ಟಲ್ಲಿ ಇಬ್ಬರು ಜಗಳ ಮಾಡಿಕೊಂಡು ರಿಟರ್ನ್ ಮನೆಗೆ ಬಂದಿರ್ತಾರೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗದೆ ಅಂತ ನೋಡೋಣ. ಇವಾಗ ಸೀನ ತೋರಿಸ್ತಾರೆ. ಸಿ ಫೇಸ್ ನೋಡಿದ್ದೆ ಅವ್ರ ಫ್ರೆಂಡ್ಸಿಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಇವನಿಗೂ ಶಾಂಕೈಗೂ ಏನೋ ದೊಡ್ಡ ಪ್ರಾಬ್ಲಮ್ ಆಗಿರಬೇಕು, ಅದಕ್ಕೆ ಡಲ್ ಆಗಿದ್ದಾನೆ ಅಂತ. ಎಲ್ಲರೂ ಅವನಿಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ, ನೀನು ಈ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ನೀನು ಈ ಥರ ಕೋಪ ಪಡ್ಕೊತಾ ಇದ್ದರೆ ಸೊ ಅದನ್ನೆಲ್ಲ ತಲೆ ಕೆಡಿಸ್ಕೊಬೇಡ ಅಂತಿದ್ರು. ಸಿ ಅದನ್ನೆಲ್ಲ ತಲೆಗೆ ಹಾಕ್ಕೊಳ್ದೆ ಅಲ್ಲಿಂದ ಎದ್ದೋಗಿರ್ತಾನೆ. ಶಂಕೈನ ಮೀಟ್ ಮಾಡಿ ಸಮಾಧಾನ ಮಾಡೋಣ ಅಂತ ಅಂದ್ಕೊತಾರೆ. ಇಲ್ಲಿ ವರ್ಕ್ ಮಾಡ್ತಿರೋ ಹೀರೋಯಿನ್ ಹತ್ರ ಬಂದು ಮಾತಾಡಿದ್ಮೇಲೆ ಇವರಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಏನು ಅಂದರೆ ಇಲ್ಲಿ ವರ್ಕ್ ಮಾಡಿದ್ರು ಬೋನಸ್ ಏನೂ ಸಿಕ್ಕಿರೋದಿಲ್ಲ. ತುಂಬ ವರ್ಕ್ ಮಾಡಿ ಸೇಲ್ಸ್ ಏನಾದರೂ ಜಾಸ್ತಿ ಆದರೆ ಮಾತ್ರ ಬೋನಸ್ ಸಿಗೋದು. ಸೊ ಹಾಗಾಗಿ ಇವ್ರು 3 ಜನನೂ ಹೆಲ್ಪ್ ಮಾಡ್ತಾ ಇದ್ದಾರೆ ಶಂಕೈಗೆ. ಇವ್ರು 3 ಏನು ಮಾಡ್ತಾರೆ, ಹೊರಗಡೆ ಹೋಗಿ ಅದನ್ನು ಸೇಲ್ ಮಾಡ್ತಾ ಇದ್ದಾರೆ. ಇದನ್ನ ನೋಡಿದೆ ಅವ್ರ ಬಾಸಿಗೆ ಸಖತ್ ಖುಷಿಯಾಗುತ್ತೆ. ಯಾವಾಗಲೂ ಕೊಡದೇ ಇರೋ ಬೋನಸ್ನ ಇವಾಗ ಶಂಕೈಗೂ ಮತ್ತು ಶಂಕೈ ಫ್ರೆಂಡಿಗೂ ಕೊಡ್ತಾ ಇದ್ದಾರೆ. ವರ್ಕ್ ಎಲ್ಲ ಮುಗಿದ್ಮೇಲೆ ಶಂಕೈ ಅದನ್ನು ತಗೊಂಡೋಗಿ F4 ಗ್ರೂಪಲ್ಲಿರೋರಿಗೆ ಕೊಡ್ತಾ ಇದ್ದಾಳೆ. ಇದು ನನ್ನ ಅಮೌಂಟೇ, ಬಟ್ ನೀವು ಹೆಲ್ಪ್ ಮಾಡಿಲ್ಲ ಅಂದರೆ ಈ ಅಮೌಂಟ್ ನನಗೆ ಸಿಗ್ತಾ ಇರಲಿಲ್ಲ. ಹಾಗಿದ್ರೆ ನಾವು 3 ಒಂದು ಪ್ಲ್ಯಾನ್ ಹಾಕಿದ್ದೀವಿ, ಈ ದುಡ್ಡನ್ನ ಇಟ್ಕೊಂಡು ನಾವೊಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ, ಅಲ್ಲಿಗೆ ಬನ್ನಿ ಅಂತ ಅಂತಾರೆ. ಸರಿ ಅಂತ ಶಂಕೈ ಒಪ್ಕೊಂತಾಳೆ. ವರ್ಕೆಲ್ಲ ಮುಗಿಸಿದ್ಮೇಲೆ ಸಿಗೆ ಈ ವಿಷಯ ಗೊತ್ತಾಗುತ್ತೆ. ಸೊ ಅವ್ನು ಕಾಲ್ ಮಾಡಿ, ನಾನು ನಮ್ಮ ಗ್ರೂಪಲ್ಲಿ ಹೋಗ್ತಾ ಇದ್ದೀವಿ, ಸೊ ನೀನು ಅಲ್ಲಿಗೆ ಬಂದರೆ ನಮಗೆ ಬೋರ್ ಆಗುತ್ತೆ, ನೀನು ಬರಬೇಡ ಅಂತ ಹೇಳ್ತಾನೆ. ಇದನ್ನ ಕೇಳಿ ಶಂಕೈ ಗಾಂಡಾಗ್ತಾಳೆ. ನೀನು ಬರಲ್ಲ ಅಂದರೆ ನೀನು ಮನೇಲೇ ಇರೋ, ನಾನು ಖಂಡಿತ ಈ ಟ್ರಿಪ್ಪಿಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಹಾಗೆ ಮಾತಾಡ್ತಾ ಕಾಲ್ ಕಟ್ ಮಾಡ್ತಾಳೆ. ಇಲ್ಲಿ ಸಿ ಕೋಪದಲ್ಲಿ ಕೂತಿರೋದನ್ನ ನೋಡಿ ಅವ್ರ ಫ್ರೆಂಡ್ಸು ಸಮಾಧಾನ ಮಾಡ್ತಾ ಇದ್ದಾರೆ. ಶಂಕೈ ಬರೋದ್ರಿಂದ ನಿನಗೇನು ಪ್ರಾಬ್ಲಮ್ಮು, ಒಂದು ವೇಳೆ ನೀವಿಬ್ಬರು ಜಗಳ ಮಾಡ್ಕೊಂಡಿದ್ರೆ ನೀವಿಬ್ಬರು ಟ್ರಿಪ್ಪಲ್ಲಿ ಬೇರೆ ಬೇರೆ ಇರ್ರಿ. ಅವ್ರು ಹೇಳೋದನ್ನ ನೋಡಿ ಸಿ ಗುರಾಯಿಸ್ತಾ ಇದ್ದಾನೆ. ಇವರಿಬ್ಬರು ಟ್ರಿಪ್ಪಿಗೆ ಹೋಗೋದು ಯಾವಾಗಲೂ ಶಂಕೈ ಹತ್ರ ಪ್ರಾಬ್ಲಮ್ ಮಾಡ್ತಿರ್ತಾರಲ್ಲ, ಇಬ್ಬರು ಹುಡುಗಿರಿಗೆ ಗೊತ್ತಾಗುತ್ತೆ. F4 ಬಾಯ್ಸ್ ಹತ್ರ ಮಾತಾಡಬೇಕು ಅಂತಲೇ ಹೀರೋಯಿನ್ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ನಾವು ಈ ಟ್ರಿಪ್ಪಿಗೆ ಬರ್ತೀವಿ, ಅದು ಏನು ಖರ್ಚಾಗುತ್ತೆ ನಾವೇ ನೋಡ್ಕೊತೀವಿ, ನೀನು ಹೇಳಿದ್ರೆ F4 ಬಾಯ್ಸ್ ಕೇಳ್ತಾರೆ, ಸೊ ನಮಗಾಗಿ ಹೇಳಿ ನೋಡು ಅಂತಾರೆ. ಶಂಕೈಯು ಸರಿ ಅಂತಾಳೆ. ಒಂದು ವೇಳೆ ಆ ಟ್ರಿಪ್ಪು ಸ್ಟಾರ್ಟ್ ಆಗುತ್ತೆ. ಕನ್ನಡಕ್ಕೆ ರೀಚ್ ಆಗ್ತಾರೆ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಎಲ್ರಿಗೂ ಶಾಕು. ಯಾಕೆ ಅಂದರೆ ಇವ್ರು ಬರೋಕ್ಕಿಂತ ಮುಂಚೆ ಸಿ ಬಂದಲ್ಲಿ ಐಸ್ ಕ್ರೀಮ್ ತಿನ್ಕೊತ ಕೂತಿದ್ದಾನೆ. ನೀನೇ ಟ್ರಿಪ್ಪಿಗೆ ಬರಲ್ಲ ಅಂತ ಗೆತ್ತಾಗಿ ಮಾತಾಡ್ತಾ ಇದ್ದೆ, ನೀನೇ ಫಸ್ಟಾಗಿ ಬಂದಿದ್ಯಾ ಅಂತ ಶಂಕೈ ಕೇಳ್ತಾಳೆ. ನಾನು ಬರ್ತೀನಿ, ನನ್ನಿಷ್ಟ, ಇದು ನನ್ನ ಜಾಗ, ನನ್ನಿಷ್ಟ, ನಿನಗೇನು ಅಂತ ಹೇಳ್ತಾನೆ. ಇವರಿಬ್ಬರು ಜಗಳ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ. ಹೀರೋಯಿನ್ಗೆ ಕಾಲ್ ಕೊಟ್ಟು ಬೀಳಿಸ್ಬಿಟ್ಟು ಪಕ್ಕದಲ್ಲಿ ಬಂದು ಕೂತ್ಕೊಂಡು ಅವಳನ್ನ ಇರಿಟೇಟ್ ಮಾಡೋ ಥರನೇ ಮಾತಾಡ್ತಾ ಇದ್ದಾನೆ. ಶಂಕೈಯಿಂದ ಇದನ್ನು ತಡೆಯೋಕ್ಕಾಗ್ತಾ ಇಲ್ಲ. ತುಂಬ ಹೊತ್ತು ಆದಮೇಲೆ ಶಂಕೈ ಅವಳ ಫ್ರೆಂಡ್ ಜೊತೆ ತಾನೇ ಬಂದಿರ್ತಾಳೆ. ಅವಳು ತುಂಬ ಹೊತ್ತಾಯಿತು ಎಲ್ಲೋದ್ಲು ಅಂತ ಗೊತ್ತೇ ಆಗ್ತಾ ಇಲ್ಲ. ಅವಳು ಹುಡುಕ್ತಾ ಇರುವಾಗ ಇಬ್ಬರು ಹುಡುಗಿಯರು ಶಂಕೈ ಹತ್ರ ಸುಳ್ಳು ಹೇಳ್ತಾಳೆ, ನಿನ್ನ ಫ್ರೆಂಡು ಅಳ್ಕೊಂತ ಮನೆಯಿಂದ ಹೊರಗಡೆ ಹೋದ್ಲು ಅಂತ ಸುಳ್ಳು ಹೇಳ್ತಾರೆ. ಹಿಂಗೆ ಕ್ಲೈಮೇಟ್ ಹೇಗಿದೆ ಅಂದರೆ ಸ್ಲೋ ಫಾಲ್ ಆಗ್ತಿದೆ, ನಡುವೆ ಸ್ಲೋ ಇದು ಬರ್ತಿದೆ. ಸೊ ಶಂಕೈ ಅವಳ ಫ್ರೆಂಡ್ನ ಹುಡ್ಕೊಂಡು ಹೊರಗೆ ಹೋಗ್ತಿದ್ದಾಳೆ ಅಂತ ಗೊತ್ತಾಗಿದ್ದೆ ಯಾನು ಹೋಗ್ತಾನೆ. ಬಟ್ ವಿಷಯ ಏನು ಅಂದರೆ ಅವ್ರ ಫ್ರೆಂಡ್ ಹೊರಗಡೆ ಹೋಗೇ ಇರೋದಿಲ್ಲ, ಮನೇಲೇ ಇದ್ದಾಳೆ ಅನ್ನೋದನ್ನ ಇವನು ಸರಿಯಾಗಿ ಗಮನಿಸೇ ಇರೋದಿಲ್ಲ. ಯಾನ್ ಮತ್ತೆ ಮನೆಗೆ ಬರ್ತಾನೆ, ಬಟ್ ಹೀರೋಯಿನ್ ಇನ್ನೂ ಬಂದೇ ಇಲ್ಲ. ಶಂಕೈ ಅವಳ ಫ್ರೆಂಡ್ನ ಹುಡ್ಕೊಂಡು ಹೋಗಿದ್ಲು, ನಾನು ಅವಳನ್ನ ಹುಡ್ಕೊಂಡು ಹೋದೆ, ನಾನು ಬಂದೆ, ಅವಳು ಬಂದ್ಲು ಅಂತ ನಾನು ಬಂದೆ, ಬಟ್ ನಾನು ಬರೋಕ್ಕೆ ಲೇಟ್ ಆಯಿತು ಅಂತ ಸಿ ಹತ್ರ ಹೇಳ್ತಾನೆ. ಶಂಕೈ ಫ್ರೆಂಡು ಸಿ ಫ್ರೆಂಡ್ ರೂಮಿಂದ ಹೊರಗಡೆ ಬರೋದನ್ನ ನೋಡಿ, ನೀನು ಇಲ್ಲೇ ಇದೆಯಾ ಹುಡುಗಿರು, ಮತ್ತು ನೀನು ಹೊರಗಡೆ ಹೋದೆ ಅಂತ ಶಂಕೈ ಹತ್ರ ಹೇಳಿದ್ರು ಅಂತ ಹೇಳಿದಾಗ ಸಿ ಗಾಬರಿಯಾಗಿ ಶಂಕೈನ ಹುಡ್ಕೊಂಡು ಹೊರಗಡೆ ಹೋಗ್ತಾನೆ. ಸೊ ಅವರಿಬ್ಬರು ತಪ್ಪೆಲ್ಲ ಥರ ಮಾತಾಡ್ತಾ ಇದ್ದಾರೆ. ಬಟ್ ಲೀಗೆಲ್ಲ ಗೊತ್ತು ತಾನೆ. ಕೈಯಲ್ಲಿರೋ ಡ್ರಿಂಕ್ನ ತೆಗೆದು ಅವ್ರ ಮೇಲೆ ಚೆಲ್ತಾನೆ. ಸೊ ಅವ್ರು ತಪ್ಪೇ ಎಲ್ಲ ರೀತಿ ಇರ್ತಾರಲ್ಲ. ಸೊ ಹೀರೋಯಿನ್ ಫ್ರೆಂಡು ಅವಳು ನೆನೆಸ್ಕೊಂಡು ಫೀಲಲ್ಲಿ ಇರ್ತಾಳೆ. ಬಟ್ ಯಾನ್ ಅವಳನ್ನ ಕಂಫರ್ಟ್ ಮಾಡ್ತಾ ಇದ್ದಾನೆ. ಇವಾಗ ಸೀನ ತೋರಿಸ್ತಾರೆ. ಹೀರೋಯಿನ್ ಎಲ್ಲಿದ್ದಾಳೆ ಅಂತ ನೋಡಿ ಕಂಡುಹಿಡಿತಾನೆ. ಅಲ್ಲಿ ಪಕ್ಕದಲ್ಲಿರೋ ಬಂಕರ್ಗೆ ಕರ್ಕೊಂಡೋಗಿ ರೆಸ್ಟ್ ಮಾಡೋಕ್ಕೆ ಹೇಳ್ತಾ ಇದ್ದಾನೆ. ಇವ್ನು ಶರ್ಟ್ ಬಿಚ್ಚಿ ಕವರ್ ಮಾಡಿದ್ರು ಅವಳು ಚಳಿಲಿ ನಡುಕ್ತಾನೆ ಇದ್ದಾಳೆ. ಸೊ ಇಬ್ಬರು ಹಗ್ ಮಾಡಿದ ಥರನೇ ಅವತ್ತು ನೈಟೆಲ್ಲ ಮಲಗಿರ್ತಾರೆ. ಅವರಿಬ್ಬರು ಬಂದು ಎಬ್ಬಿಸಿದ್ಮೇಲೆ ಇವರಿಬ್ಬರು ನಿದ್ದೆಯಿಂದ ಎದ್ದೊಳ್ತಾರೆ. ನೈಟ್ ಏನಾಯಿತು ಅಂತ ಹೇಳಿ ಶಂಕೈ ಥಿಂಕ್ ಮಾಡ್ತಾ ಇದ್ದಾಳೆ. ಇಬ್ಬರು ಒಳ್ಳೆ ಅನ್ಕಂಫರ್ಟಬಲ್ ಆಗಿ ಕೂತಿರ್ತಾರೆ. ಸೀನೆ ಶಂಕೈನ ಎತ್ಕೊಂಡ್ಬರ್ತಾನೆ. ಒಳಗೆ ಬರ್ತಿದ್ದಂಗೆ ಅವರಿಬ್ಬರು ಹುಡುಗಿಯರನ್ನ ಸಿ ಚೆನ್ನಾಗಿ ಬೈತಾ ಇದ್ದಾನೆ.
ಅವಳು ಹೇಳಿದ್ಕೆ ನಿಮ್ಮನ್ನ ಟ್ರಿಪ್ಪಿಗೆ ಸೇರಿಸ್ಕೊಂಡ್ವಿ. ಅವಳನ್ನೊಬ್ಳನ್ನೇ ಹೊರಗಡೆ ಕಳಿಸಿರೋದು ಎಷ್ಟು ಪ್ರಾಬ್ಲಮ್ಮು ಗೊತ್ತಾ. ಸೊ ನೀವಿಬ್ಬರೇ ಹೊರಗಡೆ ಹೋಗ್ರಿ ಅಂತ ಹೇಳಿ ಸೀತ್ ಹೇಳ್ತಾನೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.